ರಾಜ್ಯ ಸರ್ಕಾರ ರಾಜ್ಯದಲ್ಲಿ ವಾಸ ಮಾಡುವ ಎಲ್ಲ ಜನಾಂಗದ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ಧಾರ್ಮಿಕ, ಜಾತಿ ಮತ್ತು ಇನ್ನಿತರ ಮಾಹಿತಿಯ ಜನಗಣತಿ ಮಾಡುತ್ತಿದ್ದು, ಅಧಿಕಾರಿಗಳು ಮನೆಗೆ ಬಂದಾಗ ವೀರಶೈವ, ಲಿಂಗಾಯತ, ರೆಡ್ಡಿ ಬಂಧುಗಳು ಧರ್ಮ ಮತ್ತು ಜಾತಿ ಕಾಲಂನಲ್ಲಿ ಕಾಲಂ ಕೋಡ್ A1192 ರಲ್ಲಿ ರೆಡ್ಡಿ ಲಿಂಗಾಯತ ಎಂದು ಬರೆಸುವಂತೆ ದಾವಣಗೆರೆ ಶಿವಶರಣ ಹೇಮಾರೆಡ್ಡಿ ಮಲ್ಲಮ್ಮ ಸಮಾಜದ ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೊಟ್ರೇಶ್ ಬಿದರಿ ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸೆಪ್ಟೆಂಬರ್ 3ರಂದು ಹುಬ್ಬಳ್ಳಿಯಲ್ಲಿ ನಡೆದ ಸಮಾಜದ ಸಭೆಯಲ್ಲಿ ಜಾತಿ ಕಾಲಂನಲ್ಲಿ ಕಾಲಂ ಕೋಡ್ A1192 ರಲ್ಲಿ ರೆಡ್ಡಿ ಲಿಂಗಾಯತ ಎಂದು ಕಡ್ಡಾಯವಾಗಿ ನಮೂದಿಸಬೇಕು ಎಂದು ಒಮ್ಮತದ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ. ಅದರಂತೆ ಸಮಾಜ ಬಾಂಧವರು ರೆಡ್ಡಿ ಲಿಂಗಾಯತ ಎಂದು ಬರೆಸುವ ಮೂಲಕ ರೆಡ್ಡಿ ಸಮಾಜದ ನಾವೆಲ್ಲರೂ ಒಗ್ಗಟ್ಟಾಗಿ ಮುನ್ನಡೆಯಬೇಕಾಗಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಜಿಬಿ ಲೋಕೇಶ್, ಸತೀಶ್ ಗೌಡ್ರು, ಆನಂದ್ ಮರಡಿ, ಶಂಕರ್ ಪಾಟೀಲ್, ಕುಸುಮಾ ಲೋಕೇಶ್, ಜಿ ಮನೋಹರ್, ರವಿಕಾಂಗ ರೆಡ್ಡಿ ಇದ್ದರು. ನಾವು ನಮ್ಮ ಪರಂಪರೆಯನ್ನು ನಮ್ಮ ಹಿಂದೆ ಏನು ಹಿರಿಯರು ಮಾಡ್ಕೊಂಡು ಬಂದಿದ್ದಾರೆ. ವೀರಶೈವ ಅಂದರೆ ಲಿಂಗ ಪೂಜೆ ಮತ್ತು ಈಶ್ವರನ ಪೂಜೆ ಮಾಡಿ, ಆಮೇಲೆ ಮಲ್ಲಮ್ಮ ಬಂದಿರೋದು ನಮಗೆ ಶ್ರೀಶೈಲ ಮಲ್ಲಿಕಾರ್ಜುನಿಂದನೇ ಮಲ್ಲಮ್ಮ ಬಂದಿರೋದ್ರಿಂದ, ಮತ್ತು ಈಶ್ವರ ಪೂಜೆ, ಲಿಂಗ ಪೂಜೆಯನ್ನು ಮಲ್ಲಮ್ಮ ಮಾಡ್ತಾ ಇದ್ದರಿಂದ ಆ ಒಂದು ಪರಂಪರೆಯನ್ನು ನಾವು ಮುಂದಿನ ಪೀಳಿಗೆ ಕೂಡ ಬಿಟ್ಟು ಹೋಗಬೇಕು. ನಾವೀಗ ಯಾವುದೋ ಒಂದು ಆಸೆಗಾಗಿ ಈ ರಾಜಕೀಯ ಅಥವಾ ಈ ಒಂದು ಕ್ಯಾಟಗರಿಯಲ್ಲಿ ಲಾಭ ಜಾಸ್ತಿ ಸಿಗ್ತದೆ, ನೌಕರಿಯಲ್ಲಿ ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ನಾವು ನಮ್ಮ ಪರಂಪರೆಯನ್ನು ಬದಲಾವಣೆ ಮಾಡ್ಕೊಳ್ಳೋದು ಬೇಡ. ಅದು ಮುಂದಿನ ಪೀಳಿಗೆ ಕೂಡ ಮುಂದೆ ಇದೇ ರೀತಿ ಹೋಗಬೇಕು ಅನ್ನೋ ಉದ್ದೇಶದಿಂದ ವೀರಶೈವ ಲಿಂಗಾಯತ, ನಮ್ಮ ಸಮಾಜ ಕೂಡ ವೀರಶೈವ ಲಿಂಗಾಯತ ರೆಡ್ಡಿ ಅಂತಂದೇಳಿ, ರೆಡ್ಡಿ ವೀರಶೈವ ಲಿಂಗಾಯತ ಅಂತಂದು ಹೇಳಿಬಿಟ್ಟು ನಾವು ರಾಜ್ಯ ಸಮಾಜದ ಘಟಕವನ್ನು ನಾವು ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ನಾವು ಮುಂದುವರೋಣ ಅಂತಂದೇಳಿ ಒಂದು ಡಿಸಿಷನ್ ತೊಗೊಂಡಿದ್ದೀವಿ. ಈಗ ಹಿಂದೂ ರೆಡ್ಡಿ ಅಂದ ತಕ್ಷಣ ಎಲ್ಲ ರೆಡ್ಡಿಯವರು ಸೇರ್ಕೋತಾರೆ. ಅಲ್ಲಿ ವೆಜ್ಜು, ನಾನ್ ವೆಜ್ಜು, ಆಮೇಲೆ ಲಿಂಗು ಪೂಜೆ ಇಲ್ಲ ಅವರಲ್ಲಿ. ಆದರೆ ನಮ್ಮಲ್ಲಿ ಲಿಂಗು ಪೂಜೆ ಮೊದಲಿಂದನೂ ನಾವು ಚಿಕ್ಕವರಿಂದಾಗ ನಮ್ಮ ಪರಂಪರೆನೇ ಆ ಥರ ಬಂದಿದೆ ಹಿರಿಯರಿಂದ ಎಲ್ಲ. ಅದನ್ನು ನಾವು ಈಗ ಬದಲಾವಣೆ ಮಾಡಿಕೊಂಡು ಮುಂದಿನ ಪೀಳಿಗೆಗೆ ಬೇರೆ ಅರ್ಥ ಕೊಡೋದು ಬೇಡ. ನಾವೀಗೇನಿದೆ ನಡ್ಕೊಂಡ್ಬಂದಿದ್ದೀವಿ ಅದೇ ರೀತಿ ಮುಂದಿನ ಪೀಳಿಗೆ ಕೂಡ ನಡ್ಕೊಂಡು ಹೋಗಲಿ ಅನ್ನೋ ಉದ್ದೇಶದಿಂದ ನಾವು ಆ ರೀತಿ ಒಂದು ಡಿಸಿಷನ್ ತೊಗೊಂಡ್ವಿ. ಅವತ್ತು ಹೋಗೋದಕ್ಕೇನು ಸಂಬಂಧ ಇಲ್ಲ, ಯಾಕಂದ್ರೆ ಮಲ್ಲಮ್ಮ ಬೇರೆ ಅಲ್ಲ, ವೇಮನ ಬೇರೆ ಅಲ್ಲ ಅನ್ನೋದು ಇರೋದ್ರಿಂದ ನಾವು ವೇಮನನ್ನು ಕೂಡ ನಾವು ನಮ್ಮ ದೇವಸ್ಥಾನ ಮಾಡಿದ್ರು ಕೂಡ, ಜಯಜ್ ಪಟೇಲ್ ಬಡಾವಣೆಯಲ್ಲಿ ದೇವಸ್ಥಾನ ಮಾಡಿದ್ರು ಕೂಡ ವೇಮನ ಮತ್ತು ಮಲ್ಲಮ್ಮ, ಈಶ್ವರ ಮೂರನ್ನು ಸೇರಿಸೇ ಮಾಡಿದ್ದೀವಿ. ಈಗಾದರೂ ಅದಕ್ಕೆ ವೇಮನನ ಬಗ್ಗೆ ನಮ್ಮದು ತಕರಾರಿಲ್ಲ. ಈ ತಕರಾರು ಇರೋದು ರೆಡ್ಡಿ, ಹಿಂದೂ ರೆಡ್ಡಿ ಅಂತ ಬರೆಸಿದಾಗ ನಮ್ಮ ಪರಂಪರೆ ನಾವು ಬಿಟ್ಟು ಹೋಗ್ತಾ ಇದ್ದೇವೆಲ್ಲ ಅನ್ನೋ ದೃಷ್ಟಿಯಿಂದ. ಸರ್, ಈಗ ನಮ್ಮದು ಉದ್ದೇಶ ಇಷ್ಟೇ, ನಾವೆಲ್ಲರೂ ರೆಡ್ಡಿ ಒಂದೇ. ಆದರೆ ಅವರವರ ಪರಂಪರೆ ಏನೇನು ಬಂದಿದೆ ಅಲ್ಲ, ಅದನ್ನು ಬೆಳೆಸ್ಕೊಂಡು ಹೋಗ್ಬೇಕಾಗಿರೋ ಕಾರಣಕ್ಕಾಗಿಯೇ ನಾವು ಯಾವುದೇ ಕಾರಣಕ್ಕೂ ಯಾವುದೇ ಬೇರೆ ಅಂಶಗಳು ಇವೆಲ್ಲ ಏನೋ ರಾಜಕೀಯ ನಮಗೆ ಲಾಭ ಸಿಗ್ತದೆ, ಮತ್ತು ಇದು ಯಾವುದು ಕ್ಯಾಟಗರಿಯಲ್ಲಿ ನಮಗೆ ಅನುಕೂಲ ಆಗ್ತದೆ, ನಾಳೆ ನೌಕರಿಯಲ್ಲಿ ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿ ಇಟ್ಕೊಂಡು ನಾವು ನಮ್ಮತನವನ್ನು ಬಿಟ್ಟು ಬೇರೆ ರೀತಿಯಲ್ಲಿ ನಾವು ನಡ್ಕೊಳ್ಳೋದು ಬೇಡ. ನಮ್ಮ ಪರಂಪರೆ ಏನಿದೆ ಅದನ್ನು ಬೆಳೆಸ್ಕೊಂಡು ಹೋಗೋಣ ಅಂತಂದೇಳಿ ಡಿಸಿಷನ್ ತಗೊಂಡಿದ್ದರಿಂದ ನಾವು ರೆಡ್ಡಿ ಲಿಂಗಾಯತ್ ರೆಡ್ಡಿ ಅಂತಂದೇನೆ ಅದನ್ನು ಬರೆಸೋದಕ್ಕೆ ನಾವೆಲ್ಲರೂ ಡಿಸಿಷನ್ ತೊಗೊಂಡಿದ್ವಿ. ವೀರಶೈವ ಲಿಂಗಾಯತ್ ಅಂತ ಅದರೊಳಗೆ ಇಲ್ಲ ಅಂತಂದು ಹೇಳ್ಬಿಟ್ಟು ನಾವು ವೀರಶೈವ ಅಂತಂದು ಲಿಂಗಾಯತ್ ಅಂತಂದು ಹೇಳಿದೆ ಅಂತೆ, ಅದರಿಂದ ರೆಡ್ಡಿ ಲಿಂಗಾಯತ್ ಅಂತಂದೇ ಬರೆಸ್ಲಿಕ್ಕೆ ಹೇಳಿದ್ವಿ. ಹಾಂ, ಇತರದೊಳಗೆ ಅಲ್ಲ, ಅದನ್ನು ಇದ್ರೊಳಗೆ ಬರೆಸ್ಬೋದೇನಾ, ಬಟ್ ನಾವು ಬರೆಸೋದು ರೆಡ್ಡಿ ಲಿಂಗಾಯತ್ ಅಂತಂದೇಳಿ ಬರೆಸ್ಬಿಟ್ಟು ಇತರೆ ಕಾಲಮ್ನಲ್ಲಿ ನಾವು ಅದನ್ನು